ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ಇದ್ದೀವಿ. ಇಲ್ಲಿ ಡ್ರೋನ್ ಸ್ಪ್ರೇಯಿಂಗ್ ನಡೀತಾ ಇದೆ. ನಮ್ಮ ಗ್ರೋಮೋರ್ ಅಂಕಲಿ ವತಿಯಿಂದ ಡ್ರೋನ್ ಸ್ಪ್ರೇ. ಬನ್ನಿ ಇವತ್ತು ಈ ಡ್ರೋನ್ ಸ್ಪ್ರೇ ಬಗ್ಗೆ ಕಂಪ್ಲೀಟ್ ಆಗಿ ಅದ್ರ ಮಾಹಿತಿನ ತಿಳ್ಕೊಳ್ಳೋಣ. ಏನ್ರಿ ಇದು ಏನೋ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ. ನಮಸ್ಕಾರ ರೈತರ್ರಿ, ನಾವು ನಮ್ಮ ಗ್ರೋಮರ್ ಸೆಂಟರ್ ಅಂಕಲಿಯಿಂದ ಈಗ ಡ್ರೋನ್ ಬಂದೈತಿ ಹೊಸಾಗಿ. ಈ ಹೊಸ ಡ್ರೋನ್ ಬದಲು ನಾವು ಇಲ್ಲಿ ಪ್ಲಾಟ್ ಅಲ್ಲಿ ಡ್ರೋನ್ ಮಾಡಿಸ್ತಾ ಇದೀವಿ. ಇದು ನಿಮಗೂ ರೈತರು ಬೇಕಾಗಿದ್ರೆ ನೀವು ನಮ್ಮ ಗ್ರೋಮರ್ ಅಂಕಲಿಯಲ್ಲಿ ಸಂಪರ್ಕಿಸಬಹುದು. ನಾವು ಕಡಿಮೆ ರೇಟ್ ಅಲ್ಲಿ ಡ್ರೋನ್ ಸ್ಪ್ರೇ ಮಾಡಿ ಕೊಡ್ತೀವಿ. ಹೌದಾ? ಡ್ರೋನ್ ಅಂದ್ರೆ ಏನು? ಯಾಕಂದ್ರೆ ಇದು ಡ್ರೋನ್ ಅಂದ್ರೆ ಅದು ಮಷಿನ್ ರೀ. ಈ ಮಷಿನ್ ಏನ್ ಮಾಡ್ತಂದ್ರ ಇಲ್ಲಿ ನಿಮ್ಮ ಔಷಧಿ ಇರುತ್ತಲ್ಲ, ಆ ಔಷಧಿ ಎಲ್ಲ ಈ ಮಷಿನ್ ಇಲ್ಲಿ ಹಾಕ್ಬೇಕ್ರಿ. ಈ ಮಷಿನ್ ಹಾಕಿದ್ಮ್ಯಾಗ ನಿಮ್ಮ ದೊಡ್ಡ ದೊಡ್ಡ ಕಬ್ಬು ಇರ್ತಾರ. ದೊಡ್ಡ ದೊಡ್ಡ ಕಬ್ಬದಾಗ ನೀವು ಹೆಗಲಿಗೆ ಪಂಪ್ ಹಾಕೊಂಡ ಔಷಧಿ ಹೊಡ್ಯಾಕ್ ಬರೋದಿಲ್ಲ. ಆದ್ರೆ ಇದೇನ್ ಮಾಡ್ತಂದ್ರ ಡೈರೆಕ್ಟ್ ಮಷಿನ್ ಮೇಲ್ಗಡೆ ಎಷ್ಟು ಉಪ್ಪರ್ ಇರಲಿ ಕಬ್ಬ, ಆ ಮೇಲ್ಗಡೆ ಹೋಗಿ ಈ ಮಷಿನ್ ಏನಂತ ಡ್ರೋನ್ ಸ್ಪ್ರೇ ಮಾಡ್ದ. ಈ ಸ್ಪ್ರೇ ಏನ್ ಮಾಡ್ತಾ ಎಲೆಗಳ ಮುಖಾಂತರ ನೀವೇನು ಗೊಬ್ಬರ ಎಲ್ಲ ಕೊಟ್ಟಿರ್ತಿರಲ್ಲ, ಅದು ಜಲ್ದಿ ಫಾಸ್ಟ್ ತಗೋತೈತಿ. ನೀವು ನೆಲಕ್ಕೆ ಹಾಕೋ ಈ ಸ್ಪ್ರೇ ಮಾಡಿದ ಜಾಸ್ತಿ ಜಲ್ದಿ ತಗೋತೈತಿ. ಇದು ಡ್ರೋನ್ ಯೂಸ್ ಮಾಡೋದ್ರಿಂದ ರೈತರಿಗೆ ಏನು ಯೂಸ್ ಆಗುತ್ತೆ ಅಂದ್ರೆ ಉಪಯೋಗ ಏನಾಗುತ್ತೆ? ರೈತರಿಗೆ ಏನ್ ಯೂಸ್ ಅಂತಂದ್ರಿ, ನೀವು ಹೆಗಲಿಗೆ ಪಂಪ್ ಹಾಕೊಂಡು ದೊಡ್ಡ ದೊಡ್ಡ ಕಬ್ಬನ್ಯಾಗ ಹೋಗಕ್ ಬರಂಗಿಲ್ಲ. ಇದು ಡ್ರೋನ್ ಏನಾಗ್ತೈತಿ ಅಂದ್ರ ಜಾಸ್ತಿ ಹೋಗ್ಬೋದು. ನೀವು ಎಷ್ಟು ಎಕರೆ ಇರ್ಲಿ, ನೀವು ಒಂದು 60 ಅಷ್ಟಾಗಲ್ಲ, 1 ಎಕರೆ ಜಲ್ದಿ ಆಗತ್ತ. ಇದು ಡ್ರೋನ್ ಮತ್ತೊಂದ್ ಏನಂದ್ರ ನಿಮ್ ಕಾಸ್ಟ್ ಕಡಿಮೆ ಇರ್ತದ. ಏನ್ರಿ ಇದು ಬರೀ ಕಬ್ಬಿನಲ್ಲಿ ಅಷ್ಟು ಸ್ಪ್ರೇ ಮಾಡಕ್ ಬರುತ್ತಾ ಅಥವಾ ಬೇರೆ ಬೆಳೆಗೆ ಯೂಸ್ ಮಾಡ್ಬೋದು ನಾವು? ಸಾಹೇಬ್ರ ಹಂಗಲ್ರಿ, ಇದು ನೀವು ಕಬ್ಬಿನ ಅಷ್ಟು ಯೂಸ್ ಮಾಡಲ್ಲ. ನಿಮ್ದು ಏನೋ ಬೆಳೆ ಇರ್ಲಿ, ಕಬ್ಬು ಇರ್ಲಿ, ಅರಿಶಿನ ಇರ್ಲಿ, ಗೊಂಜಾಳ ಇರ್ಲಿ, ಮೆಕ್ಕೆಜೋಳ ಇರ್ಲಿ, ತೋಟಗಾರಿಕೆ ಬೆಳೆಗಳು ಯಾವ್ದೂ ಬೆಳೆ ಇರ್ಲಿ, ಯಾವ್ದೂ ಬೆಳೆಗೂ ನೀವು ಸ್ಪ್ರೇ ಮಾಡ್ಕೋಬಹುದು. ಕಡಿಮೆ ಕಾಸ್ಟ್ ಅಲ್ಲಿ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಎಕರೆ ಒಳಗೆ ನೀವು ಜಾಸ್ತಿ ಸ್ಪ್ರೇ ಮಾಡ್ಕೋಬಹುದು. ಆತರ ಇದಕ್ಕ ಡ್ರೋನ್ ಅಂತ ಕರೀತಾರೆ. ಡ್ರೋನ್ ದಿಂದ ನಾವು ಕೀಟನಾಶಕ ಅಷ್ಟ ಸ್ಪ್ರೇ ಮಾಡ್ಬೇಕಾ ಅಥವಾ ಬೇರೆ ಯಾವ್ದಕ್ಕಾದ್ರೂ ಯೂಸ್ ಆಗುತ್ತಾ? ಬೇರೆ ಯಾವ್ದನ್ನ ಔಷಧ ಏನಾದ್ರು ಯೂಸ್ ಮಾಡಬಹುದು? ಅಂದ್ರೆ ಇದ್ರ ಕೀಟನಾಶಕ ಅಷ್ಟೇ ಅಲ್ಲ, ನಿಮ್ ಕೀಟನಾಶಕ, ಶಿಲೀಂಧ್ರ ನಾಶಕ, ಮತ್ತ ಇವಾಗಂತ ಹೊಸವಾಗಿ ನ್ಯಾನೋ DAP ಅಂತ ಬಂದಿದೆ ಲಿಕ್ವಿಡ್ ಫಾರ್ಮ್ ಅಲ್ಲಿ, ಮತ್ ನ್ಯಾನೋ ಯೂರಿಯಾ ಅಂತ ಬಂದಿದೆ. ಬಟ್ ಇವು ಕೋರ್ಮಂಡಲ್ ಕಂಪ್ನಿವು ಇವತ್ತು ಮಿಕ್ಸ್ ಮಾಡಿ ನೀವು ಸ್ಪ್ರೇ ಹಾಕಿ ನೀವು ಸ್ಪ್ರೇ ಮಾಡಿಸ್ಬೋದ್ರಿ. ಇದು 1 ಎಕರೆಗೆ ಎಷ್ಟು ತಗೋತೀರಿ ನೀವು ಖರ್ಚು? ಅಂದ್ರೆ ರೈತರಿಗೆ ದುಬಾರಿ ಆಗತ್ತಾ ಅಥವಾ ಕಡಿಮೆದಾಗ ಆಗತ್ತಾ? ಅನರಿ ನೀವು 1 ಎಕರೆಗೆ ಎಷ್ಟು ಖರ್ಚು ಮಾಡ್ತೀರಿ? ಈಗ 1 ಎಕರೆ ಕಡಿಮೆ ಅಂದ್ರೆ ಒಂದ್ 700 ಇಂದ 800 ರೂಪಾಯಿ, ಒಂದು 10 ಪಂಪ್ ತಗೊಂಡ್ರೆ ಒಂದ್ 800 ರೂಪಾಯಿ ಕಾಸ್ಟ್ ಆಗತ್ತ. ಟೈಮ್ ಎಷ್ಟು ತಗೋತೀರಿ? ಒಂದ್ ದಿನ ಪೂರ್ಣ ಹೋಗುತ್ತೆ ನಮ್ಗೆ. ಇದ ಡ್ರೋನ್ ಅಂದ್ರೆ ಹಂಗಲ್ರಿ ಸರ, ಇದು 1 ಎಕರೆಗೆ ನಾವು 400 ರೂಪಾಯಿ ಶುಗರ್ ಕೇನ್ ಕಬ್ಬಿಗೆ ತಗೋತೀವಿ. ಮತ್ ನಿಮ್ಗೆ ಟೈಮ್ ಅಂದ್ರೆ 10 ನಿಮಿಷದಲ್ಲಿ 1 ಎಕರೆ ಎಲ್ಲ ಸ್ಪ್ರೇ ಮಾಡಿ ನಾವು ಜಲ್ದಿ ಕೊಡ್ತೀವಿ. ನಿಮ್ಗೆ ಟೈಮ್ ಉಳಿತಾಯ ಆಗ್ತೈತಿ, ಮತ್ ಕಾಸ್ಟು ಕಡಿಮೆ ಆಗ್ತೈತಿ. ಕ್ವಿಕ್ ಮತ್ ನೀವು ಬೇರೆ ಮತ್ ಕೆಲ್ಸಕ್ಕೆ ಮತ್ ನಿಮ್ಗೆ ಯೂಸ್ ಆಗುತ್ತೆ ಅಂತ ಇದು ಕ್ವಿಕ್ ಅಲ್ಲಿ ಫಾಸ್ಟ್ ಆಗಿ ನಿಮ್ದು ಸ್ಪ್ರೇ ಜಲ್ದಿ ಆಗುತ್ತೆ ನಿಮ್ ಹೊಲ್ದಾಗ. ಈಗ ನಮ್ಗೆ ಸ್ಪ್ರೇ ಅವಶ್ಯಕತೆ ಇದ್ದಾಗ ನಾವು ಯಾರಿಗೆ ಹೋಗಿ ಭೇಟಿ ಆಗ್ಬೇಕು ಅಥವಾ ಯಾರನ್ನ ಸಂಪರ್ಕಿಸಬೇಕು? ನಿಮ್ಗ ಸ್ಪ್ರೇನ ಬೇಕಾಗಿತ್ತಂದ್ರ ಎಲ್ಲಾ ಕಡೆಯಲ್ಲಿ ನಮ್ಮ ಗ್ರೋಮರ್ ಸೆಂಟರ್ ಇದೆ. ಆ ನಮಗ ಗ್ರೋಮರ್ ಸೆಂಟರ್ ಬಂದ್ ನೀವು ಭೇಟಿ ನೀಡ್ರಿ. ಅಲ್ಲಿ ನಮ್ಗ ಡ್ರೋನ್ ಸ್ಪ್ರೇ ಅಂದ್ರೆ ಸ್ಪೆಷಲ್ ಪೈಲಟ್ ಇಟ್ಟಿದೀವಿ ನಾವು. ಅವ್ರು ಬಂದು ನಿಮ್ ಕಬ್ಬಿಗಳಿಗೆ ಸ್ಪ್ರೇ ಮಾಡಿ ಕೊಡ್ತಾರ. ಹೌದು, ನೀವು ಹೇಳ್ತೀರಾ. ಬಟ್ ಈಗ ನಾವು ಯಾರು ಸ್ಪ್ರೇ ಮಾಡಿದ ಹೊಲ ಅಥವಾ ಯಾರ ಪ್ಲಾಟ್ ನೋಡ್ಬೋದಾ? ನಾವು ನೋಡಕ್ ನಾವು ಈಗ ಬಹಳ ಜನದ ಪ್ಲಾಟ್ ಅನ್ನ ಸ್ಪ್ರೇ ಮಾಡಿದೀವಿ. ನಿಮಗೊಬ್ಬ ರೈತರನ್ನ ಪರಿಚಯ ಮಾಡಿ ಕೊಡ್ತೀವಿ, ಇಲ್ಲಿ ಮಾಡಿದಾರೆ. ಅವ್ರ ನಮ್ಗೆ ಭೇಟಿ ಮಾಡಿಸ್ಕೊಡ್ತೀವಿ. ಹೋಗೋಣ ಬನ್ನಿ. ನಮಸ್ಕಾರ ರೀ, ನೀವು ನಮ್ಮ ಗ್ರೋಮರ್ದ ಕೋರ್ಮಂಡಲ್ ಡ್ರೋನ್ ಸ್ಪ್ರೇ ಮಾಡಿದಿರಿ. ಅದರಿಂದ ನೀವು ಹೆಂಗ್ ಯೂಸ್ ಆಯ್ತು? ಇಲ್ಲೊಬ್ಬ ರೈತರು ಬಂದಾರೆ, ಅವ್ರ ಸ್ವಲ್ಪ ನೀವು ಹೇಳ್ಬೇಕು ಅದ್ರ ಬಗ್ಗೆ. ಈಗ ಡ್ರೋನ್ ಯೂಸ್ ಮಾಡಂತೆ ನಮಗ ವೆಚ್ಚ ಲೇಬರ್ ಸಿಗಂಗಿಲ್ರಿ. ಲೇಬರ್ ಸಿಗಂಗಿಲ್ಲ ಅಂದ್ರ ಲೇಬರ್ ಸಿಕ್ಕರು ನೆಟ್ ಹೊಡೆಯಂಗಿಲ್ಲ. ಈಗ ಲೇಬರ್ ಪಗಾರ ಹೆಚ್ಚಾಗೈತಿ. ಪಗಾರ ಹೆಚ್ಚಾಗಂತೆ ನಮ್ದ ಈಗ ಕಡಿಮೆ ವೆಚ್ಚದಾಗ 1 ಎಕರೆ ಹೊಡೆದು ಅದರ ಟೈಮಿಂಗ್ ಉಳಿತು. 1 ಎಕರೆ ಹೊಡಿಬೇಕಾದ್ರೆ ಲೇಬರ್ ಭಾಳ ಆಗ್ತಾವ. ಈಗ ಕಬ್ಬಿನಾಗ್ರಿ ಹೋಗಕ್ ಬರಂಗಿಲ್ಲ, ನೆಟ್ ಹೊಡೆಯಂಗಿಲ್ಲ, ಮತ್ತ ಟೈಮಿಂಗ್ ಉಳ್ಯಾಕೈತಿ. ಟೈಮಿಂಗ್ ನೋಡಕ್ಕೂ ಉಳ್ಯಾತಾವ. ಸಂಬಂಧ ನಮಗ ಯೂಸ್ ಆಗೈತಿ, ಹೆಚ್ಚು ಯೂಸ್ ಆಗೈತಿ ಡ್ರೋನ್ಲಿ. ಥ್ಯಾಂಕ್ಸ್ ಅಣ್ಣ, ನೀವ್ ಹೇಳಿದಕ್ಕ. ನಮಸ್ಕಾರ ರೀ. ಮತ್ತ ಯಾರು ರೈತರು ಇದ್ರ ನಿಮ್ ರೈತರಿಗೂ ನೀವು ಹೇಳ್ರಿ. ನೀವು ಬರ್ರಿ ಸಾಹೇಬ್ರ, ನಿಮ್ಗ ನಾವು ಪೈಲಟ್ ಅವ್ರನ್ನ ಭೇಟಿ ಮಾಡಿಸ್ತೀವಿ. ಅವ್ರ ನಿಮ್ ಡ್ರೋನ್ ಸ್ಪ್ರೇ ಮಾಡಿಸ್ಕೊಡ್ತಾರ ನಿಮ್ ಹೊಲಕ್ಕ. ಅಲ್ಲಿ ಹೋಗೋಣ ಬರ್ರಿ ಪೈಲಟ್ ಕಡೆ. ನಮಸ್ಕಾರ ರೀ, ಇವ್ರ ಡ್ರೋನ್ ಪೈಲಟ್ ಅಂತಾರಿ. ಈ ಡ್ರೋನ್ ಬಗ್ಗೆ ನಿಮ್ಗೆಲ್ಲ ಮಾಹಿತಿ ಎಲ್ಲ ಹೇಳ್ಕೊಡ್ತಾರ. ಅವ್ರ ಸಂಗಡ ಒಂದ್ಸಲ ಕೇಳೋಣ ಬರ್ರಿ. ಸರ್ ಹೇಳಿ ಸರ್. ಈ ಡ್ರೋನ್ ಬಂದ್ಬಿಟ್ಟು ಸರ್, ಇದು ಇದು ಗ್ರೋಮರ್ ಕಂಪನಿ ಅಂತ ಇದೆ. ಇದು ಬಂದ್ಬಿಟ್ಟು ಸರ್, ಈಗ ರೈತರಿಗೆ ಹೊಲದಲ್ಲಿ ಸ್ಪ್ರೇ ಮಾಡಕ್ ಆಗಲ್ಲ, ಮೇಲೆ ಹೋಗಿ ಆಗಲ್ಲ. ಅದ್ರ ಸಲುವಾಗಿ ಡ್ರೋನ್ ಇಂದ ಸ್ಪ್ರೇ ಮಾಡ್ಬೋದು ಸರ್. ಈಗ ಟ್ಯಾಂಕಿ ಇದೆ ಸರ್, ಬೇರೆ ಟ್ಯಾಂಕಿ, ಅದು 20 ಲೀಟರ್ ನೀರು ಇಡುತ್ತೆ ಸರ್. ಅದು 20 ಲೀಟರ್ ನೀರು ಅಂದ್ರೆ ಒಂದು ದಿವಸ 4-5 ಪಂಪ್ ಹೊಡಿಬೇಕು ಸರ್. ಇದು ಬರೋದು 10 ಲೀಟರ್ ನೀರು ಸರ್. 10 ಲೀಟರ್ ಡೈರೆಕ್ಟ್ ಲಿಕ್ವಿಡ್ ಹಿಡಿದು 11 ಲೀಟರ್ ನೀರು ಬರುತ್ತೆ.
ಅದು 1 ಎಕರೆ ಕವರ್ ಮಾಡ್ತೀವಿ ನಾವು. ಆಲ್ರೆಡಿ ಇದರಲ್ಲಿ ಇದು ರಿಮೋಟ್ ಅಂತ ನಾನು ಇದನ್ನ ಆಪರೇಟ್ ಮಾಡ್ತೀನಿ. ಇದರಲ್ಲಿ ಮ್ಯಾಪ್ ಹಾಕೊಂತೀವಿ ಸರ್. ಈಗ ರೈತರು ಒಮ್ಮೊಮ್ಮೆ ಅರ್ಧ ಎಕರೆ ಐತಂತಾರ, ಒಮ್ಮೊಮ್ಮೆ 2 ಎಕರೆ 2.5 3 ಇದ್ರು 2 ಅಂತಾರ. ನಾವ್ ಇಲ್ಲಿ ಮ್ಯಾಪ್ ಹಾಕೊಂತೀವಿ, ಆಟೋಮೆಟಿಕ್ ತೋರಿಸ್ತಿದ್ದಿಲ್ಲ ಅವ್ರು ಎಷ್ಟು ಎಕರೆ ಇದೆ ಅಂತ ಹೇಳಿ. 1 ಎಕರೆ 10 ಲೀಟರ್ ನೀರು ಕವರ್ ಮಾಡುತ್ತೆ ಇದು. ಇದು ಸ್ಪ್ರೇ ಮಾಡಿಬಿಟ್ಟು ನಾವು ಕೇವಲ 5 ರಿಂದ 6 ನಿಮಿಷದಲ್ಲಿ ನಾವು 1 ಎಕರೆಯನ್ನು ಕವರ್ ಮಾಡ್ತೀವಿ ಸರ್. ಇದಕ್ಕೆ ಬಂದ್ಬಿಟ್ಟು 4 ನಾಜಲ್ ಇರುತ್ತೆ. 4 ನಾಜಲ್ ಅಂದ್ರೆ 3 ಪಟ್ಟಿ ತಗೊಂಡ್ ಹೋಗುತ್ತೆ ಇದು. ಈಗ ರೈತರು ಈಗ ಪಟ್ಟಿ ಹಾಕಿರ್ತಾರಲ್ಲ ಅದರಲ್ಲಿ 3 ಸಾಲು ಗಾಳಿ ಬೆಳೆಯುತ್ತಾನೆ ಅಂದ್ರೆ ನಾವು ಜಸ್ಟ್ ಸ್ಪ್ರೇ ಗಾಳಿ ಏನಿದ್ದಿಲ್ಲ ಅಂದ್ರೆ ಇಲ್ಲಂದ್ರು ಮಿನಿಮಮ್ ಅಂದ್ರು ಒಂದು 5 ಸಾಲ ಅಂತೂ ಮಿನಿಮಮ್ ಹೋಗುತ್ತೆ. ದೌಡು ಬೇಗ ಮುಗಿತೈತ್ರಿ ಸರ್. ಇದು ಹೈಟ್ ಎಷ್ಟು ಹೋಗುತ್ತೆ ಸರ್? ಹೈಟ್ ಸರ್ ನಾವು ಹೈಟ್ ಇಟ್ಕೊಂಡಿದ್ದೇನೆ. ಈಗ ನಮ್ ಮೆನುವಲ್ಲ ನಾವು ಹೈಟ್ ಎಷ್ಟು ಇರುತ್ತೆ ಅಷ್ಟು ಹೋಗುತ್ತೆ. ಬಟ್ ನಾವು ಕಬ್ಬಿನ ಮೇಲೆ ಡಿಪೆಂಡ್. ಕಬ್ಬು ನಮ್ಮ ಲೆವೆಲ್ ಇತ್ತಂದ್ರೆ ನಾವು ಒಂದು ಲೆವೆಲ್ ಮಾಡಿ ಹೊಡಿತೀವಿ. ಅದರಲ್ಲಿ ಕಮ್ಮ ಬೆಮ್ಮ ಏನಿತ್ತಂದ್ರೆ ನಾವು ಹೈಟ್ ಇಟ್ಟು ಹೊಡಿತೀವಿ. ಬಟ್ ಏನು ಅದಕ್ಕೆ ಸ್ಟೇಬಲ್ ಅಂತ ಸೆನ್ಸರ್ ಇದೆ ಸರ್. ಎಷ್ಟು ಹೈಟ್ ತಗೋಬೇಕು ಎಷ್ಟು ಇಳಿಬೇಕು ಅಂತ ಆಟೋಮೆಟಿಕ್ ಅದಕ್ಕಿದೆ. ಬಟ್ ಇಲ್ಲಿನೂ ತೋರಿಸುತ್ತೆ ನಮ್ಗೆ. ಟ್ಯಾಂಕಿ ಖಾಲಿ ಆಗಿದ್ದು ತೋರಿಸುತ್ತೆ, ಟ್ಯಾಂಕಿ ಇನ್ನು ಸ್ಪ್ರೇ ಎಷ್ಟು ಉಳಿದಿದೆ ತೋರಿಸುತ್ತೆ, ಬಾರ್ಡರ್ ಮಟ್ಟ ಹೋಗಿ ಬರ್ತದೆ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ಸ್ನೇಹಿತರೆ, ಈ ಡ್ರೋನ್ ಸ್ಪ್ರೇಯಿಂಗ್ ಇಂದ ಎಷ್ಟು ಉಪಯೋಗಗಳಿದೆ ಅಂತ. ಇದಕ್ಕೆ ನಿಮ್ಗೆ ಸರ್ವಿಸ್ ಬೇಕು ಅಂತ ಹೇಳಿದ್ರೆ ಈ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೂ ಸಹ ನೀವು ಕಾಲ್ ಮಾಡಬಹುದು. ಹಾಗೆ ನಿಮ್ಮ ಹತ್ತಿರದ ನಮ್ಮ ಗ್ರೋಮೋರ್ ಶಾಪ್ಗೂ ಸಹ ವಿಸಿಟ್ ಮಾಡಿ. ಧನ್ಯವಾದಗಳು.